ನಾವು ರಾಜಶೇಖರ್ ಡಾಕ್ಟರ್ ಡೆಂಟಿಸ್ಟ್ ಡಾಕ್ಟರ್ ಜೊತೆ ಇದ್ದೀವಿ. ಈಗ ಹಲ್ಲಿಗೆ ಸಂಬಂಧಪಟ್ಟಿದ್ದು ಸಹಜವಾಗಿ ಬಂದೇ ಬರುತ್ತೆ. ಈಗ ಚಾಕ್ಲೇಟ್ ತಿನ್ನೋದ್ರಿಂದ ಆಗಿರ್ಬೋದು, ಐಸ್ ಕ್ರೀಮ್ ತಿನ್ನೋದ್ರಿಂದ ಆಗಿರ್ಬೋದು, ಮತ್ತೆ ಇಚ್ಚಿಂಗ್ ಎಲ್ಲ ಬರುತ್ತೆ ಸರ್. ಇದಕ್ಕೇನೆಲ್ಲ ಟೈಪ್ಸ್ ಸೊಲ್ಯೂಷನ್ಸ್ ಇದೆ ಸರ್? ಈಗ ಡೆಂಟಿಸ್ಟಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಇದೆ. ಮುಂಚೆ ಏನು ಮಾಡ್ತಿದ್ರು ಹಳೆ ಕಾಲದಲ್ಲಿ ಅವ್ರು ಡೆಂಟಲ್ ಪ್ರಾಬ್ಲಮ್ ಆದರೆ ಮುಂಚೆ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ, ಅಂದರೆ ಹಲ್ಲನ್ನು ಕೀಳ್ತಾಯಿದ್ರು ಅಥವಾ ಹಲ್ಲನ್ನು ತುಂಬ್ಕೊತಾ ಇದ್ರು. ಬಟ್ ಈಗೇನಿದೆ ಅಂದರೆ ಅಲ್ಲಿಗೆ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಈಗ ಸಪೋಸ್ ಏನಂದರೆ ಹಲ್ಲು ಉಳುಕಾಗ್ಬೋದು, ಅಥವಾ ಹಲ್ಲು ಕೀಳ್ಸಿರೋ ಜಾಗದಲ್ಲಿ ಏನು ಮಾಡಬೇಕು, ಅಥವಾ ಬ್ರಿಡ್ಜ್ ಅಂದರೆ ಏನು. ಸೊ ಇವೆಲ್ಲ ಇವತ್ತು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಏನಂದರೆ ಈಗ ಟೂತ್ ಡಿ ಕೆ ಆಗಿರುತ್ತೆ. ಟೂತ್ ಡಿ ಕೆ ಆದಾಗ ಏನಾಗಿರುತ್ತೆ, ಭಾಳ ಜನರಿಗೆ ಆ ಜಾಗದಲ್ಲಿ ಪೊಳ್ಳಾಗಿರೋದು ಗೊತ್ತಾಗಿರುತ್ತೆ. ಬಟ್ ಅವ್ರೇನು ಮಾಡ್ತಾರೆ, ಆ ಟ್ರೀಟ್ಮೆಂಟಿಗೆ ಹೋಗೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ಅವ್ರಿಗೆ ಪೇನ್ ಇಲ್ಲ ಅಂತ ಅವರು ಡೆಂಟಿಸ್ಟ್ ಹತ್ರ ಬರೋದಿಲ್ಲ. ಸೊ ಆ್ಯಕ್ಚುಲಿ ಏನಂದರೆ ಹಲ್ಲಿನಲ್ಲಿ 3 ಪದರಗಳಿದೆ. ಒಂದು ಎನಾಮಲ್, ಇನ್ನೊಂದು ಡೆಂಟೈನ್, ಇನ್ನೊಂದು ಪಲ್ಪ್ ಅಂತ. ಸೊ ಯಾವಾಗಲೂ ಹುಳುಕಿದೆ ಅಲ್ವಾ, ಅದು ಎನಾಮಲ್ ಲೇಯರ್ಗೆ ತಲುಪಿದಾಗ ನಿಮಗೆ ಸ್ವಲ್ಪ ಹಲ್ಲಲ್ಲಿ ಹೋಲಾಗಿರುತ್ತೆ ಅಥವಾ ಒಂದು ಪೊಳ್ಳು ಬಿದ್ದಿರುತ್ತೆ, ಆ ಡೆಂಟ್ ಆಗಿರುತ್ತೆ. ಆ ಜಾಗದಾಗ ಏನಂದರೆ ನಾವು ಯೂಶ್ವಲಿ ಫಿಲ್ಲಿಂಗ್ ಮಾಡ್ತೀವಿ. ಬಟ್ ಏನಾಗುತ್ತೆ, ಪೇಷಂಟ್ಗಳಿಗೆ ಅದು ನೋವು ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಯೂಶ್ವಲಿ ಅವಾಯ್ಡ್ ಮಾಡ್ತಾರೆ ಭಾಳ ಜನ. ಫರ್ದರ್ ಏನಾಗುತ್ತೆ, ಅದೇ ಕೇರೀಸು ಮುಂದಕ್ಕೆ ಫಾರ್ವರ್ಡ್ ಆಗಿಬಿಟ್ಟು ಡೆಂಟೈನ್ ಪದರನ್ನ ಅಫೆಕ್ಟ್ ಮಾಡುತ್ತೆ. ಸೊ ಡೆಂಟೈನ್ ಪದರನ್ನ ಅಫೆಕ್ಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ನೀರು ಕುಡಿದ್ರೆ ಜುಮ್ ಅನಿಸೋದು, ಹಾಟು ಕೋಲ್ಡು ತೊಗೊಂಡಾಗ ಒಂದು ಸ್ವಲ್ಪ ಜುಮ್ ಆಗೋದು, ಅದು ಸ್ವಲ್ಪ ಟೂತು ಸಾಫ್ಟ್ ಆಗಿರುತ್ತೆ ಹುಳುಕಾಗಿರೋದ್ರಿಂದ. ಅವಾಗೇನಾಗುತ್ತೆ, ಹಲ್ಲು ಕ್ರ್ಯಾಕ್ ಆಗ್ಬೋದು ಅಥವಾ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗಲೂ ಜನ ಮುಂದಕ್ಕೆ ಬಂದಿಲ್ಲ ಅಂದರೆ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಪದರೆ ಪಲ್ಪ್ ಅಂದರೆ ಹಲ್ಲಿನ ನರ. ಹಲ್ಲಿನ ನರಕ್ಕೆ ಇನ್ಫೆಕ್ಟ್ ಆದ ತಕ್ಷಣ ಇಮಿಡಿಯೇಟಾಗಿ ಸಿವಿಯರ್ ಪೇನ್ ಬರುತ್ತೆ. ಸೊ ಅಲ್ಲಿ ತನಕ ಜನ ಡೆಂಟಲ್ ಟ್ರೀಟ್ಮೆಂಟಿಗೆ ಭಾಳ ಜನ ಬರೋದಿಲ್ಲ. ಬಟ್ ಈಗ ಒಂದು ಸ್ವಲ್ಪ ಎಜುಕೇಟೆಡ್ ಜನ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಒಂದು ರೀತಿಯಲ್ಲಿ ಅವೇರ್ನೆಸ್ ಚೆನ್ನಾಗಿ ಬಂದಿದೆ. ಮೊದಲು ಅಷ್ಟು ಅವೇರ್ನೆಸ್ ಇರಲಿಲ್ಲ. ಬಟ್ ಈಗೆಲ್ಲ ಸ್ವಲ್ಪ ಅವೇರ್ನೆಸ್ ಬಂದಿರೋದ್ರಿಂದ ಒಂದು 50% ಜನ ಸ್ವಲ್ಪ ಇಂಪ್ರೂವ್ಡ್ ಆಗಿದ್ದಾರೆ. ಸೊ ಇನ್ನೂ 50% ಯಾರು ಲ್ಯಾಕಿಂಗ್ ಇದ್ದಾರಲ್ಲ ಅವ್ರಿಗೆ ಹೇಳ್ಕೊಡೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಎವ್ರಿ 2 ಮಂತ್ಸ್ಗೆ ಒಂದು ಸಲ ಡೆಂಟಲ್ ಚೆಕಪ್ ಮಾಡಿಸಿ. ಸೊ ಡೆಂಟಿಸ್ಟು ಅವರು ಚೆಕ್ ಮಾಡಿಬಿಟ್ಟು ನಿಮ್ಗೆ ಅಡ್ವೈಸ್ ಮಾಡ್ತಾರೆ ವಾಟ್ ಟ್ರೀಟ್ಮೆಂಟ್ ನಾವು ಮಾಡ್ಬೋದು ಅಂತ. ಸೊ ಅದನ್ನು ನೀವು ತಿಳ್ಕೊಂಡು ಆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ಬೇಕು. ಈಗ ಫಸ್ಟ್ ಏನಪ್ಪ ಅಂದರೆ ಹಲ್ಲು ಉಳುಕೆದಕ್ಕಾಗುತ್ತೆ. ಹಲ್ಲು ಉಳುಕೆದಕ್ಕಾಗುತ್ತೆ ಅಂದರೆ ನಿಮಗೆ ಅಲ್ಲಲ್ಲಿ ಭಾಳ ಜಾಸ್ತಿ ಕೆಲವರು ಶುಗರಿ ಐಟಮ್ಸ್ ಯೂಸ್ ಮಾಡೋದು, ಸ್ಟಿಕ್ಕಿ ಫುಡ್ಸ್ ಯೂಸ್ ಮಾಡ್ತಾರೆ. ಆಮೇಲೆ ಕೆಲವರು ತುಂಬ ಈ ಫೈಬ್ರಸ್ ಇಲ್ಲದ ಫುಡ್ಗಳನ್ನ ಜಾಸ್ತಿ, ಕಾರ್ಬೋಹೈಡ್ರೇಟ್ಸ್ ಅಂತೀವಿ, ಕಾರ್ಬೋಹೈಡ್ರೇಟ್ ಫುಡ್ಸನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಹಲ್ಲಿನ ಮೇಲೆ ಅದು ಶುಗರ್ ಕೋಟ್ ಆಗಿಬಿಟ್ಟು ನಮಗೆ ಸ್ಟೆಪ್ಟೋಕೋಕಸ್ ಮ್ಯೂಟಾನ್ಸ್ ಮತ್ತು ಸ್ಟೆಪ್ಟೋಕೋಕಸ್ ವಿರಿಡಾನ್ಸ್ ಅನ್ನೋ ಬ್ಯಾಕ್ಟೀರಿಯಾಗಳಿದ್ದಾವೆ. ಅದು ಟೂತ್ ಮೇಲೆ ಇನ್ವೇಡ್ ಮಾಡಿಬಿಟ್ಟು ಟೂತ್ನ ಡಿ ಕೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಿ ಟೂತ್ ಡಿ ಕೆ ನಿಮ್ಮದು 6 ಮಂತ್ಸಿಂದ ಸ್ಟಾರ್ಟ್ ಆಗಿ 5 ಇಯರ್ಸ್ ತನಕ ಆಗ್ಬೋದು ಕಂಪ್ಲೀಟ್ ಟೂತ್ ಡಿಸ್ಟ್ರಾಗ್. ಅಂದರೆ ಈಗ ಟೂತ್ ಡಿ ಕೆ ಇವಾಗ ಸ್ಟಾರ್ಟ್ ಆದರೆ ಸೊ ಅದು 4 to 5 ಇಯರ್ಸ್ ತನಕನೂ ಆಗ್ಬೋದು. ಬಟ್ ನೀವು ಸ್ವಲ್ಪ ಬೇಗ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಅಲ್ಲ ಬೇಗ ಉಳಿಸ್ಕೋಬೋದು. ಈಗೇನಂದರೆ ಫಸ್ಟ್ ಟ್ರೀಟ್ಮೆಂಟ್ ಏನು ಮಾಡ್ತೀವಿ, ಈಗ ಟೂತ್ ಡಿ ಕೆ ಆಗಿದೆ ಬಟ್ ಅದು ಪಲ್ಪಿಗೆ ಟಚ್ ಆಗಿಲ್ಲ, ಬರೀ ಅಲ್ಲಿನ ಜಾಗದಾಗ ಮಾತ್ರ ಪಳ್ಳಾಗಿದೆ. ಸೊ ಪಳ್ಳಾಗಿರೋ ಜಾಗದಾಗ ಏನು ಮಾಡ್ತೀವಿ ನಾವು, ನಮ್ಮಲ್ಲಿ ಅಮಾಲ್ಗಮ್ ಅಂತ ಬರುತ್ತೆ ಅಥವಾ ಕಾಂಪೋಸಿಟ್ ಮಟೀರಿಯಲ್ಸ್ ಬರ್ತವೆ, ಅದರಿಂದ ಫಿಲ್ ಮಾಡ್ತೀವಿ. ಸರ್ ಆ್ಯಕ್ಚುಲಿ ಅಲ್ಲೂ ನೋವು ಬರ್ತಾ ಇರಲ್ಲ, ಬಟ್ ಅದು ಫುಲ್ ಹೋಲ್ ಆಗಿರುತ್ತೆ, ಇಡೀ ಅದು ಹುಳ ಏನೋ ತಿಂದು ಫುಲ್ ಹೋಲ್ ಆಗಿರುತ್ತೆ, ಅದಕ್ಕೂ ಟ್ರೀಟ್ಮೆಂಟ್ ಇದೆ? ಹೌದು ಮೇಡಮ್, ಅದೇ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲಿಗೆ ನೋವು ಬಂದಿಲ್ಲ ಬಟ್ ಹಲ್ಲು ಹುಳುಕಾಗಿರೋ ಅಲ್ಲಿಗೆ ಏನು ಮಾಡ್ತೀವಿ, ಅವಾಗ ನಾವು ಫಿಲ್ಲಿಂಗ್ ಮಾಡ್ತೀವಿ. ಅವಾಗ ನೀವು ಹಲ್ಲಿಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಬರಲ್ಲ. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದರೆ ಏನಂದರೆ ಅಲ್ಲಿಂದ ನರನ ತೆಗಿತೀವಿ, ಹಲ್ಲೊಳಗಡೆ ಏನೋ ಹಲ್ಲನ್ನು ತೆಗಿಯಲ್ಲ, ಹಲ್ಲೊಳಗಡೆ ಏನೋ ನರಗಳನ್ನ ತೆಗೆದುಬಿಟ್ಟು ನಮಗೆ ಅದಕ್ಕೆ GP ಪಾಯಿಂಟ್ ಅಂದರೆ ಘಟ್ಟಪರ್ಚ ಅಂತ ಪಾಯಿಂಟ್ ಬರುತ್ತೆ, ಅದು ಸ್ಟಿಕ್ಸ್ ಬರ್ತವೆ. ಅದನ್ನೇನು ಮಾಡ್ತೀವಿ ನಾವು, ಅಲ್ಲಿನ ನರ ತೆಗೆದಿರೋ ಜಾಗದಲ್ಲಿ ಅದನ್ನು ಫಿಲ್ ಮಾಡಿ ಮೇಲ್ಗಡೆ ಸಿಮೆಂಟ್ ಹಾಕಿ ಕ್ಯಾಪ್ ಹಾಕಬೇಕಾಗುತ್ತೆ. ಸೊ ಯೂಶ್ವಲಿ ಕ್ಯಾಪಿಂಗ್ ಯಾವಾಗ ಬರುತ್ತೆ ಅಂದರೆ ನೀವು ರೂಟ್ ಕೆನಾಲ್ ಆಸ್ಪದ ಕೊಟ್ಟಾಗ. ಸಪೋಸ್ ನೀವು ಇಮಿಡಿಯೇಟಾಗಿ ನಿಮಗೆ ಡೆಂಟ್ ಆಗಿದೆ ಟೂತ್ ಒಳಗಡೆ, ನಿಮಗೆ ನೋವಿಲ್ಲ, ಆದರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಲ್ಲಿ ಏನೋ ಕಟ್ಟಾಗಿದೆ, ಕ್ರ್ಯಾಕ್ ಆಗಿದೆ, ಊಟ ಸಿಕ್ಕಾಕೊತಾ ಇದೆ ಅಂದಾಗ ನೀವು ಇಮಿಡಿಯೇಟಾಗಿ ಡೆಂಟಿಸ್ಟ್ ಹತ್ರ ಹೋದರೆ ಅವ್ರು ನಿಮಗೆ ಫಿಲ್ ಮಾಡಿಬಿಡ್ತಾರೆ. ಅದು ಹೇಳಿದ್ನಲ್ಲ, ಅಮಾಲ್ಗಮ್ ಅಥವಾ ಕಾಂಪೋಸಿಟ್ ಮಟೀರಿಯಲ್ಸಿಂದ ನಿಮಗೆ ಫಿಲ್ಲಿಂಗ್ ಮಾಡಿ ಕೊಡ್ತಾರೆ. ಅಥವಾ ಇನ್ನೊಂದೇನಾಗುತ್ತೆ, ಕೆಲವರು ಫಾಲ್ಟಿ ಬ್ರಷಿಂಗ್ ಟೆಕ್ನಿಕ್ ಅಂತ ಯೂಸ್ ಮಾಡ್ತಾರೆ. ಬ್ರಷಿಂಗ್ ಆ್ಯಕ್ಚುಲಿ 2 ನಿಮಿಷ ಮಾಡಬೇಕು. ಅದು ಪ್ರಾಪರ್ ಬ್ರಷಿಂಗ್ ಟೆಕ್ನಿಕ್ ಡೆಂಟಿಸ್ಟ್ ಹತ್ರ ಹೋದರೆ ಅವ್ರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಯಾವ ಥರ ನೀವು ಬ್ರಷಿಂಗ್ ಮಾಡಬೇಕು ಅಂತ. ಫಾಲ್ಟಿ ಬ್ರಷಿಂಗ್ ಟೆಕ್ನಿಕ್ ಮಾಡ್ತಾರೆ. ಆವಾಗಲೂ ಏನಾಗುತ್ತೆ, ಹಲ್ಲುಗಳು ಸೈಡಿಂದ ಗಮ್ಸ್ ಅಂದರೆ ಒಸಡುಗಳ ಜಾಗದಲ್ಲಿ ಹಲ್ಲುಗಳು ಸವಿತಾ ಇರ್ತವೆ, ಕಟ್ಟಾಗ್ತಾ ಇರ್ತವೆ. ಈ ಮರ ಹೆಂಗೆ ಅಡ್ಡ ಕತ್ತರಿಸಿರುತ್ತಲ್ಲ ಆ ರೀತಿ ಕಟ್ಟಾಗ್ತಾ ಇರ್ತದೆ. ಆವಾಗಲೂ ನೀವು ಡಾಕ್ಟರ್ ಹತ್ರ ಆ ಥರ ಆದಾಗ್ಲೂ ಅದು ಡಿ ಕೆಯಿಂದ ಆಗಿರಲ್ಲ, ಅದು ನಿಮ್ಮ ಫಾಲ್ಟಿ ಬ್ರಷಿಂಗ್ ಟೆಕ್ನಿಕ್ಕಿಂದ ಹಲ್ಲು ಕಟ್ಟಾಗ್ತಾ ಇರೋದು.
ಸೊ ಅದಕ್ಕೂ ನೀವು ಮುಂದೆ ಡಿ ಕೆಗೂ ಆಸ್ಪದ ಆಗುತ್ತೆ. ಯಾಕಂದರೆ ಅದು ಕಟ್ ಆಗ್ತಿರೋ ಜಾಗದಲ್ಲಿ ಬಂದು ಬ್ಯಾಕ್ಟೀರಿಯಾ ಫುಡ್ಡೆಲ್ಲ ಕೂತ್ಕೊಂಡು ಕುಳಿ ಕೂತ್ಕೊಂಡು ಅದು ಕುಳಿನ ದೊಡ್ಡದು ಮಾಡುತ್ತೆ. ಕುಳಿ ದೊಡ್ಡದಾಗಬಾರ್ದು ಅಂದರೆ ನೀವು ಇಮಿಡಿಯೇಟಾಗಿ ಬಂದರೆ ಅದಕ್ಕೆ ಸಿಮೆಂಟೇಷನ್ ಮಾಡ್ತಾರೆ. ಫರ್ದರ್ ಈಗ ಹೇಳಿದ್ನಲ್ಲ ನಿಮಗೆ, ಇದು ನೀವು ಇಮಿಡಿಯೇಟ್ ಟ್ರೀಟ್ಮೆಂಟು. ಡಿ ಕೆ ಆಗಿದೆ ಬಟ್ ಪೇಯ್ನ್ ಇಲ್ಲ, ನಿಮಗೆ ಯಾವುದೇ ರೀತಿದು ಹಾಟ್ ಕೋಲ್ಡ್ಗೆ ಸೆನ್ಸೇಷನ್ ಇಲ್ಲ ಅಂದಾಗ ಇದು ಫಿಲ್ಲಿಂಗು. ಅದ್ರ ಮೇಲೆ ನೆಕ್ಸ್ಟ್ ಯಾವುದಿದೆ ಅಂದರೆ ನಿಮಗೆ ಪೇಯ್ನ್ ಇದೆ, ನಿಮಗೆ ಸ್ವೆಲ್ಲಿಂಗು ಬರುತ್ತೆ, ಊತನೂ ಬರುತ್ತೆ. ಯಾಕೆಂದರೆ ಅಲ್ಲಿನ ನರ ಎಲ್ಲ ಕೊಳ್ತು ಅಲ್ಲಿನ ಕೆಳಗಡೆ ಬೇರೆ ಕೆಳಗಡೆ ಎಲ್ಲ ಕೀವೆಲ್ಲ ತುಂಬಿಕೊಂಡು ನಿಮಗೆ ಊತ ಬಂದುಬಿಡುತ್ತೆ. ಆ ಊತ ಬಂದಾಗ ಯೂಶ್ವಲಿ ಏನು ಮಾಡ್ತೀವಿ, ತುಂಬ ಜಾಸ್ತಿ ಆಗಿದರೆ ನಾವು ಅದು ಟೂತ್ ಡಿಸ್ಟ್ರಾಯ್ ಆಗಿದ್ದರೆ ನಾವು ಅಲ್ಲ ಅಳ್ಗಾಡ್ತಾ ಇದ್ದರೆ ಅಥವಾ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಅಂತೀವಿ. ಗ್ರೇಡ್ 3 ಮೊಬಿಲಿಟಿ ದಾಟೋಗಿದ್ರೆ ಅಲ್ಲನ್ನು ತೆಗೆದು ಬಿಡ್ತೀವಿ. ಅದೇ ನಾವು ಅಲ್ಲಿ ಉಳಿಸ್ಕೋಬೇಕು ಅಂದರೆ ಅದೇನು ಮಾಡ್ತೀವಿ, ಅದಕ್ಕೆ ರೂಟ್ ಕೆನಲ್ ಅಂತ ಮಾಡ್ತೀವಿ. ರೂಟ್ ಕೆನಲ್ ಏನಪ್ಪ ಅಂದರೆ ಕೊಳ್ತಿರೋ ಅಲ್ಲಿ ನರ ಎಲ್ಲ ತೆಗೆದುಬಿಟ್ಟು ಅದರ ಜಾಗದಲ್ಲಿ ನಮಗೆ ಜಿ ಪಿ ಪಾಯಿಂಟ್ ಗಟ್ಟಾಪರ್ಚ ಪಾಯಿಂಟ್ಸ್ ಬರುತ್ತೆ, ಅದನ್ನು ತುಂಬಿಕೊಂಡು ಅದ್ರ ಮೇಲ್ಗಡೆ ಸಿಮೆಂಟ್ ಹಾಕಿ ಅದ್ರ ಮೇಲೆ ಕ್ಯಾಪ್ ಹಾಕ್ತೀವಿ. ಇದು ಒಂದು ಪ್ರೊಸೀಜರ್. ಇನ್ನೊಂದು ಪ್ರೊಸೀಜರ್ ಏನಾಗುತ್ತೆ, ನಿಮಗೆ ಅಲ್ಲೂ ಉಳುಕಾಗಿದೆ ಬಟ್ ಮೇಲಿಂದ ಪಾರ್ಟಿಗೆ ಕ್ರೌನ್ ಅಂತೀವಿ, ಕೆಳಗಡೆ ಪಾರ್ಟಿಗೆ ಬೇರ್ಗೆ ರೂಟ್ ಅಂತೀವಿ. ಸೊ ರೂಟ್ ಪಾರ್ಟ್ ಇದೆ ಬಟ್ ಕ್ರೌನ್ ಪೋರ್ಷನ್ನು ಆಲ್ಮೋಸ್ಟ್ ಒಂದು 70% ಹೋಗ್ಬಿಟ್ಟಿದೆ, 30% ಮಾತ್ರ ಮೇಲ್ಗಡೆ ಕ್ರೌನ್ ಪೋರ್ಷನ್ ಉಳಿದಿದೆ. ಅವಾಗ ಅದೇನು ಜಿ ಪಿ ಘಟಪರ್ಚ ಪಾಯಿಂಟ್ ಏನು ಅಲ್ಲಿ ನರ ತೆಗೆದಿರೋ ಜಾಗದಲ್ಲಿ ಜಿ ಪಿ ಪಾಯಿಂಟ್ ಹಾಕಿದೀವೋ ಅದ್ರ ಮೇಲೆ ಒಂದು ಪೋಸ್ಟ್ ಅಂತ ಹಾಕ್ತೀವಿ. ಅಂದರೆ ಮೆಟಲ್ ಬರುತ್ತೆ, ಒಂದು ಮೆಟಲ್ದು ಸ್ಕ್ರೂ ಥರ ಬರ್ತವೆ, ಅದನ್ನು ಹಾಕಿ ಅದನ್ನು ಒಂದು ರೀತಿ ನಾವು ಏನಂದರೆ ಇಂಡೈರೆಕ್ಟ್ ಕ್ಯಾಪಿಂಗ್ ಮಾಡ್ಕೊಂಡು ಇಂಡೈರೆಕ್ಟ್ ಕ್ರೌನ್ ರೆಡಿ ಮಾಡ್ಕೊಂಡಂಗೆ, ಅಂದರೆ ಹಲ್ಲನ್ನು ರೆಡಿ ಮಾಡ್ಕೊಂಡೆ. ಆದರೆ ಯಾಕೆಂದರೆ ನಿಮಗೆ ಡೈರೆಕ್ಟಾಗಿ ಅದ್ರ ಮೇಲೆ ಕ್ಯಾಪ್ ಹಾಕೋಕ್ಕೆ ಬರೋಲ್ಲ, ಯಾಕೆಂದರೆ ಅದು ಕ್ಯಾಪ್ಗೆ ಸಪೋರ್ಟ್ ಮಾಡೋಷ್ಟು ಟೂತ್ ಸ್ಟ್ರಕ್ಚರ್ ಇರೋದಿಲ್ಲ. ಸೊ ಅವಾಗ ಏನು ಮಾಡ್ತೀವಿ, ಜಿ ಪಿ ಪಾಯಿಂಟ್ ಅಂತ ಹಾಕಿ ಅದ್ರ ಮೇಲೆ ಈ ಪೋಸ್ಟ್ ಹಾಕಿ ಅದ್ರ ಮೇಲೆ ಕ್ಯಾಪಿಂಗ್ ಮಾಡ್ತೀವಿ. ಸೊ ಇದು 2 ಪ್ರೊಸೀಜರ್ ರೂಟ್ ಕೆನಲ್ಗೆ. ಇನ್ನೊಂದು ಏನಪ್ಪ ಅಂದರೆ ಈಗ ರೂಟ್ ಕೆನಲ್ಲೇ ಆಗಲ್ಲ, ಸೊ ನೀವು ಟೂತು ಆಲ್ರೆಡಿ ಡಿ ಕೆ ಆಗೋಗಿದೆ, ಡಿಸ್ಟ್ರಾಯ್ನೂ ಆಗಿದೆ, ಆಮೇಲೆ ಇನ್ನೇನೋ ನಾವು ಉಳ್ಸೋಕ್ಕಾಗಲ್ಲ ಅಂದಾಗ ಅಲ್ಲನ್ನು ತೆಗಿತೀವಿ. ಈಗ ತೆಗೆದಿರೋ ಜಾಗದಲ್ಲಿ ಏನು ಮಾಡ್ಬೋದಪ್ಪ ಅಂದರೆ, ತೆಗೆದಿರೋ ಜಾಗ ಒಂದು ರಿಮೂವಲ್ ಪಾರ್ಷಿಯಲ್ ಡೆಂಚರ್ ಅಂತ ಹೇಳ್ತೀವಿ. ಅಂದರೆ ತೆಗೆದು ಹಾಕೋದು ಸೆಟ್ ಕೊಡ್ತಾರಲ್ಲ, ಈ ಅಕ್ಕಪಕ್ಕ ಅಲ್ಲಿ ಸಪೋರ್ಟ್ಗೆ ತೊಗೊಂಡ್ಬಿಟ್ಟು ತೆಗೆದು ಹಾಕೋದು ಕೊಡ್ತಾರೆ. ಅದಕ್ಕೆ RPD ಅಂತ ಕರಿತೀವಿ ನಮ್ಮ ಶಾರ್ಟ್ ಫಾರ್ಮಲ್ಲಿ. ಫುಲ್ ಫಾರ್ಮು ರಿಮೂವಲ್ ಪಾರ್ಷಿಯಲ್ ಡೆಂಚರ್ ಅಂತ ಒಂದು ಮಾಡ್ಬೋದು. ಇನ್ನೊಂದು ಏನಪ್ಪ ಅಂದರೆ ಫಿಕ್ಸ್ಡ್ ಪಾರ್ಷಿಯಲ್ ಡೆಂಚರ್ ಅಂತ ಮಾಡ್ತೀವಿ. ಸೊ ಫಿಕ್ಸ್ಡ್ ಪಾರ್ಷಿಯಲ್ ಡೆಂಚರ್ ಅಂದರೆ ಅಕ್ಕಪಕ್ಕ ಚೆನ್ನಾಗಿರೋ ಅಲ್ಲಿ ಸಪೋರ್ಟ್ ತೊಗೊಂಡು ನಡುವೆ ಅಲ್ಲಿಲ್ಲ ಜಾಗದಾಗ ಬ್ರಿಡ್ಜ್ ಮಾಡಿಕೊಡ್ತೀವಿ. ಅದಕ್ಕೆ ಫಿಕ್ಸ್ಡ್ ಪಾರ್ಷಿಯಲ್ FPD ಅಂತ ಕರಿತೀವಿ. ಈಗ ಹೊಸ ಟೆಕ್ನಾಲಜಿ ಜಗತ್ತಲ್ಲಿ ಏನು ಸ್ಟಾರ್ಟ್ ಆಗಿದೆ ಅಂದರೆ, ನಾವು ಯಾವುದೇ ನ್ಯಾಚುರಲ್ ಟೂತ್ನ ಸಪೋರ್ಟ್ ತೊಗೊಳ್ಳಾರ್ದೆ ನಿಮ್ಮ ಬೋನ್ ಹೈಟ್ ಎಲ್ಲ ಚೆನ್ನಾಗಿದ್ದು, ನಿಮ್ಮ ಒಳಗಡೆ ಬೋನ್ ಮಟೀರಿಯಲ್ ಎಲ್ಲ ಚೆನ್ನಾಗಿ ಡೆನ್ಸ್ ಆಗಿದ್ದರೆ, ಸೊ ನಾವಲ್ಲೇನು ಮಾಡ್ತೀವಿ, ಇಂಪ್ಲಾಂಟ್ ಅಂತ ಹಾಕ್ತೀವಿ. ಅದೇ ಜಾಗದಾಗ ಡ್ರಿಲ್ ಮಾಡ್ತೀವಿ, ಅಲ್ಲಿ ತೆಗೆದಿರೋ ಜಾಗದಲ್ಲೇ ಡ್ರಿಲ್ ಮಾಡಿಬಿಟ್ಟು ಒಳಗಡೆ ಇಂಪ್ಲಾಂಟ್ ಹಾಕಿ ಮೇಲ್ಗಡೆ ನಿಮ್ಗೆ ಒಂದು 2 to 3 months ಆದಮೇಲೆ ನಿಮಗೆ ಕ್ಯಾಪ್ ಕೊಡ್ತೀವಿ. ಇದು ಇಂಪ್ಲಾಂಟ್ ಪ್ರೊಸೀಜರ್, ಇದನ್ನು ಮಾಡಬೇಕು. ಸೊ ಇದು ನಿಮಗೆ ಈಗ ವೇರಿಯಸ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಹೇಳಿದೆ, ಕೇರೀಸ್ಗೂ ಕಾರಣ ಹೇಳಿದೆ, ಟ್ರೀಟ್ಮೆಂಟ್ ಆಫ್ ಕೇರೀಸ್ ಹೇಳಿದೆ, ನಿಮಗೆ ಈಗ ಕ್ರೌನ್ ಆ್ಯಂಡ್ ಬ್ರಿಡ್ಜ್ ಹೇಳಿದೆ. ಬಟ್ ಇನ್ನೇನಪ್ಪ ನಿಮ್ಗೆ ಹೇಳಬೇಕು ಅಂದರೆ, ನೀವು ಯಾವುದೇ ಕ್ಲೀನಿಂಗಿಗೆ 6 ತಿಂಗಳಿಗೆ ಒಂದು ಸಲ ನೀವು ಒಂದು ಸಲ ಡೆಂಟಿಸ್ಟ್ ಹತ್ರ ಕ್ಲೀನಿಂಗ್ ಮಾಡಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಎಲ್ಲರಿಗೂ ಅಂತಲ್ಲ, ಕೆಲವೊಂದು ಕಾಂಟ್ರಾಇಂಡಿಕೇಟೆಡ್ ಮಾಡ್ತಾರೆ. ಅಂದರೆ ಕೆಲವರಿಗೆ ಅಲ್ಲೆಲ್ಲ ಫ್ಲೋರೈಡಿಂದ ಎಕ್ಸೆಸಿವ್ ಬಾವಿ ನೀರು ಬೋರ್ವೆಲ್ ನೀರು ಯೂಸ್ ಮಾಡಿರ್ತಾರಲ್ಲ, ಅದರಲ್ಲಿ ತುಂಬ ಜಾಸ್ತಿ ಫ್ಲೋರೈಡ್ ಇರುತ್ತೆ. ನಾವು ಕಾರ್ಪೊರೇಷನ್ ವಾಟರ್ ಕುಡಿಯೋದ್ರಿಂದ ಅವ್ರು ಇಷ್ಟೇ ಪರ್ಸೆಂಟೇಜ್ ಫ್ಲೋರೈಡು ನಿಮ್ಮ ನೀರಲ್ಲಿ ಹಾಕಿ ಬಿಟ್ಟಿರ್ತಾರೆ. ಸೊ ನಿಮ್ಮ ಟೂತ್ಗೆ ಅಷ್ಟು ಹಳದಿ ಆಗೋದಿಲ್ಲ. ಬೇರೆಯವ್ರಿಗೆ ಫ್ಲೋರೈಡ್ ಕಂಟೆಂಟು ಜಾಸ್ತಿ ಆಗಿರೋರಿಗೆ ಸೊ ಆ ರೀತಿ ನಾವು ಇದನ್ನು ಮಾಡ್ತೀವಿ, ಅಂದರೆ ಸ್ಕೇಲಿಂಗ್ ಅಂತ ಮಾಡ್ತೀವಿ. ಅದನ್ನು ನಿಮಗೆ ನಾರ್ಮಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹಲ್ಲುಗಳನ್ನ ಕ್ಲೀನ್ ಮಾಡೋದು. ಸೊ ಅದನ್ನ ಮಾಡಿಸಿ ಪ್ರಾಪರಾಗಿ ಗಮ್ಸ್ನ ಚೆನ್ನಾಗಿ ಇಟ್ಕೊಳ್ಳಿ. ಗಮ್ಸ್ ಮೇನ್ ಹೆಲ್ಪಿಂಗು ಟೂತ್ ಸ್ಟ್ರಕ್ಚರ್ನ. ಅದ್ರ ಮೇಲೆ ಇನ್ನೊಂದೇನು ಹೇಳಬೇಕು ಅಂದರೆ, ಈ ಟೂತ್ಗಳ ನಡುವೆ ಊಟ ಸಿಕ್ಕಾಕೊಂಡಾಗ ಕಡ್ಡಿ ಹಾಕೋದು, ಟೂತ್ ಪಿಕ್ಸ್ ಹಾಕೋದು, ಇಂಥವೆಲ್ಲ ಮಾಡ್ತಾರೆ. ಪಿನ್ ಹಾಕೋದು ಅವೆಲ್ಲ ಹಾಕಬಾರ್ದು. ಇನ್ಫ್ಯಾಕ್ಟ್ ನೀವು ಹಾಕೋದ್ರಿಂದ ಹಲ್ಲುಗಳ ನಡುವೆ ಗ್ಯಾಪ್ ಜಾಸ್ತಿ ಆಗುತ್ತೆ, ಡ್ರಿಫ್ಟ್ ಆಗ್ತವೆ. ಹಲ್ಲುಗಳ ನಡುವೆ ಕೊಳೆ ಇನ್ನೂ ಜಾಸ್ತಿ ತುಂಬಿಕೊಂಡು ಹಲ್ಲುಗಳಿಗೆ ನಾವು ಡ್ಯಾಮೇಜ್ ಮಾಡ್ತೀವಿ. ಬರೀ ಡಿ ಕೆಯಿಂದ ಡ್ಯಾಮೇಜ್ ಆಗುತ್ತೆ ಅಂತಲ್ಲ, ಒಳಗಡೆಯಿಂದ ಬೇರೆಯಿಂದ ಹೊಸಡಿಂದನೂ ಕೊಳೆ ಹೋಗ್ಬಿಟ್ಟು ಕೆಳಗಡೆ ಬೇರಲ್ಲೂ ಇನ್ಫೆಕ್ಷನ್ ಆಗುತ್ತೆ. ಅವಾಗ ಏನು ಮಾಡ್ತೀವಿ ನಾವು, ಪೆರಿಡೋಂಟಲ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ, ಪಾಕೆಟ್ಸ್ ಫಾರ್ಮೇಷನ್ ಅಂತ ಕರಿತೀವಿ. ಆ ಪಾಕೆಟ್ಸ್ನ ಕ್ಲೀನಪ್ ಮಾಡಿಸೋದು, ಟ್ರೀಟ್ಮೆಂಟ್ ಮಾಡಿಸೋದು, ಅದರಿಂದನೂ ನೀವು ಹಲ್ಲುಗಳನ್ನ ಉಳಿಸ್ಕೋಬೇಕು. ಒಂದು ಮೇಲ್ಗಡೆಯಿಂದ ಕೊಳೆ ಅದು ಹಲ್ಲು ಉಳುಕಾಗಿ ಬಂದಿದ್ದು ಒಂದು ರೀತಿ ಆದರೆ, ಇನ್ನೊಂದು ಗಮ್ಸಿಂದ ಕೊಳೆ ಹೋಗಿರೋದು ಒಂದು ರೀತಿ. ಸೊ ಇವೆರಡೂ ನೀವು ಪ್ರಾಪರಾಗಿ ಮೇಂಟೈನ್ ಮಾಡಬೇಕಂದ್ರೆ ಕ್ಲೀನಿಂಗು ಮತ್ತು ರೆಗ್ಯುಲರ್ ಡೆಂಟಿಸ್ಟ್ ಚೆಕಪ್ ಮಾಡಿಸ್ಬೇಕು. ಇಷ್ಟು ಮಾಡಿಸಿ. ಸರ್ ಅದನ್ನು 6 ಮಂತ್ಸಿಗೆ ಒಂದು ಸಲ ಮಾಡಿಸ್ಬೇಕಾ ಇಲ್ಲ 6 ಮಂತ್ಸಿಗೆ ಒಂದು ಸಲ ಮಾಡ್ಬೋದು ಮ್ಯಾಕ್ಸಿಮಮ್ಲಿ. ಮಂತ್ಲಿ ಒನ್ಸ್ ಅಂತ ಯಾರಲೂ ಇಲ್ಲ. ನಿಮಗೆ 6 ಮಂತ್ಸಿಗೆ ಒನ್ಸ್ ಅದು ಡೆಂಟಿಸ್ಟ್ ಡಿಸೈಡ್ ಮಾಡ್ತಾರೆ.
ವೆದರ್ ಇಟ್ ಶುಡ್ ಬಿ ಡನ್ ಆರ್ ನಾಟ್ ಅಂತ. ಯಾಕೆಂದರೆ ನೀವು ಟೂತ್ ತುಂಬ ಅಪ್ಗ್ರೇಡ್ ಆಗಿ ಅಂದರೆ ಸವದು ಬಿಟ್ಟು ಆಗಿದ್ದರೆ ಅಂಥ ಹಲ್ಲುಗಳಿಗೆ ಅವರು ಅಡ್ವೈಸ್ ಮಾಡೋದಿಲ್ಲ. ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ, ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಅವರು ಡೆಂಟಿಸ್ಟ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸರ್ ಈಗ ಹಲ್ಲು ತೆಗೆಯೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದು? ಇಲ್ಲ, ಹಲ್ಲು ಯೂಶ್ವಲಿ ಏನಂದರೆ ನಾವು ಹೇಳೋದಂದರೆ ಈಗ ಯೂಶ್ವಲಿ ಹಲ್ಲು ತೆಗಿಯೋದ್ರಿಂದ ಪ್ರಾಬ್ಲಮ್ ಅಂತ ಏನಿಲ್ಲ. ಕೆಲವರು ಲೋಕಲ್ ಅನಸ್ತೇಷಿಯಾಗೆ ಇರಿಟೆಂಟ್ ಇರ್ತಾರೆ, ಅದು ಒಂದು ಸಲ ಟೆಸ್ಟ್ ಡೋಸ್ ಅಂತ ಮಾಡ್ತಾರೆ. ಪ್ರಿವಿಯಸ್ಲಿ ನೀವೆಲ್ಲರೂ ಕಂಪಲ್ಸರಿ ಟೆಸ್ಟ್ ಡೋಸ್ ಅನಸ್ತೇಷಿಯಾ ಟೆಸ್ಟ್ ಡೋಸ್ ಮಾಡಿ ಆಮೇಲೆ ನೀವು ಅಲ್ಲಿ ಕೇಳಿಸ್ಕೋಬೇಕು. ಅದ್ರ ಜೊತೆಗೆ ನೀವು ಡಯಾಬಿಟಿಕ್ ಇದ್ದೀರಾ, ನೀವು ಬ್ಲಡ್ ಪ್ರೆಷರ್ ಹೈ ಇದೆಯಾ, ಇವನ್ನೆಲ್ಲ ಚೆಕಪ್ ಮಾಡಿಸಿ, ಅಥವಾ ನೀವು ಯಾವಾಗ ಅಂಡರ್ಗೊಂದು ಹಾರ್ಟ್ ಸರ್ಜರೀಸು, ಸೊ ಆ ಥರ ಆದಾಗ ನೀವು ಮೆಡಿಕಲ್ ನೀವು ಅಡ್ವೈಸ್ ಇಲ್ಲದೇ ಡೆಂಟಲ್ ಟ್ರೀಟ್ಮೆಂಟ್ ಮಾಡಿಸ್ಬಾರ್ದು. ಅಂದರೆ ಎಕ್ಸ್ಟ್ರಾಕ್ಷನ್ ಅದು ಅಲ್ಲಿ ಕೇಳಿಸೋದು ಮಾಡಬಾರ್ದು. ಸೊ ಅದು ಮೆಡಿಕಲ್ ಫಿಟ್ನೆಸ್ ಅಂತ ಕರಿತೀವಿ. ಆವಾಗ ಡಾಕ್ಟರ್ಸ್ ಹತ್ರ ಕಾರ್ಡಿಯಾಕ್ ಡಾಕ್ಟ್ರು ಅವ್ರ ಹತ್ರ ಒಂದು ಮೆಡಿಕಲ್ ಫಿಟ್ನೆಸ್ ತೊಗೊಂಡು ಆಮೇಲೆ ನಾವು ಅಲ್ಲಿಂದ ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು. ಅಥವಾ ಅಲ್ಲಿ ಕೀಳೋದಿದ್ದರೆ ಆ ರೀತಿ ಮೆಡಿಕಲಿ ಎಲ್ಲ ಫಿಟ್ ಅಂತ ರಿಪೋರ್ಟ್ ಬಂದಾಗ ಅದನ್ನು ಮಾಡ್ಕೊಂಡು ಮುಂದುವರಿಸಿ ಅಲ್ಲನ್ನ ಕೇಳಿಸ್ಕೋಬೋದು. ಸರ್ ಹಾಗೆ ಈಗ ಹಲ್ಲು ಎಲ್ಲೋ ಆಗಿರುತ್ತಲ್ವಾ, ಅದಕ್ಕೇನಾದ್ರು ಸೊಲ್ಯೂಷನ್ ಇದೆಯಾ? ಅದೇ ಹೇಳಿದ್ನಲ್ಲ ನಿಮಗೆ, ಎಲ್ಲೋ ಒಂದು ಏನಂದರೆ ಕೆಲವೊಬ್ಬರಿಗೆ ಫ್ಲೂರೈಡ್ ಕಂಟೆಂಟಿಂದನೂ ಜಾಸ್ತಿ ಆಗಿರುತ್ತೆ. ಸೊ ಆವಾಗ ಯೂಶ್ವಲಿ ಏನು ಮಾಡಬೇಕು ಅಂದರೆ ನಮಗೆ ಬ್ಲೀಚಿಂಗ್ ಅಂತ ಮಾಡ್ತೀವಿ ನಾವು. ಸೊ ನಾವು ಹೋಮ್ ಬ್ಲೀಚಿಂಗು, ಆಫೀಸ್ ಬ್ಲೀಚಿಂಗ್ ಅಂತ ಇದೆ. ಆಫೀಸ್ ಬ್ಲೀಚಿಂಗ್ ಅಂದರೆ ನಾವೇ ಇಲ್ಲಿ ಬ್ಲೀಚ್ ಮಾಡ್ತೀವಿ ಆ ಹಲ್ಲುಗಳು. ಅದಕ್ಕೂ ಕೆಲವೊಂದು ಕಂಡೀಷನ್ಸ್ ಇದೆ, ಎಲ್ಲದೇ ಹಲ್ಲುಗಳಿಗೆ ಬ್ಲೀಚ್ ಮಾಡೋಕ್ಕೆ ಬರೋಲ್ಲ. ಈ ಹಲ್ಲು ಸೌದೋಗಿರ್ತವೆ. ಕೆಲವೊಬ್ರು ಈಗ ನೋಡಿ ಪೆಪ್ಸಿ ಕೋಲ್ಡ್ ಡ್ರಿಂಕ್ಸ್ ಕಂಪ್ನಿಯಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ನಾವು ಮಾಡೋಕ್ಕಾಗಲ್ಲ. ಯಾಕೆಂದರೆ ಯೂಶ್ವಲಿ ಅದರಿಂದನೇ ಕೆಮಿಕಲ್ ಎರೋಷನ್ ಅಂತ ಕರಿತೀವಿ. ಅದಕ್ಕೆ ನಾವು ಯೂಶ್ವಲಿ ಏನು ಹೇಳ್ತೀವಿ, ಪೆಪ್ಸಿ ಕೋಕೋ ಕೋಲಾ ಎಲ್ಲ ಯೂಸ್ ಮಾಡಬೇಡಿ, ಅದರಿಂದ ಹಲ್ಲುಗಳು ಬೇಗ ಸೌದೋಗ್ಬಿಡ್ತವೆ. ಇನ್ಫ್ಯಾಕ್ಟ್ ನೀವು ಒಂದು 3 days 4 days ನಿಮ್ಮ ಹಲ್ಲನ್ನು ಕಿತ್ತಿರೋ ಹಲ್ಲನ್ನು ಪೆಪ್ಸಿ ಅಥವಾ ಕೋಕೋ ಕೋಲಾದಲ್ಲಿ ಇಟ್ಟರೆ ಅದು ಕರ್ಗೋಗ್ಬಿಡುತ್ತೆ, ಅಷ್ಟು ಡಿಸ್ಇಂಟಿಗ್ರೇಟ್ ಆಗುತ್ತೆ. ಸೊ ಅಂಥವ್ರಿಗೆಲ್ಲ ನಾವು ಇದು ಬ್ಲೀಚಿಂಗ್ ಎಲ್ಲ ಮಾಡಲ್ಲ. ಬ್ಲೀಚಿಂಗ್ ಕೆಲವೊಂದು ಕಂಡೀಷನ್ಸ್ ಇದೆ, ಅದನ್ನು ನೋಡಿಕೊಂಡು ಅದಕ್ಕೆಲ್ಲ ಅದೇನು ನಮ್ಮ ಕಂಡೀಷನ್ಸ್ಗೆ ಫಿಟ್ ಆದರೆ ಮಾತ್ರ ನಾವು ಬ್ಲೀಚ್ ಮಾಡ್ತೀವಿ. ಅದು ಇಲ್ಲಾಂದರೆ ಈಗ ಡಿ ಕೆ ಆಗಿರೋ ಹಲ್ಲುಗಳಿರ್ಬೋದು, ಅಥವಾ ಹಲ್ಲು ಸೌದಿರೋದಾಗಿರ್ಬೋದು, ಅಥವಾ ಹಲ್ಲುಗಳು ತುಂಬ ಕಂಪ್ಲೀಟ್ಲಿ ಫ್ರ್ಯಾಕ್ಚರ್ಸ್ ಆಗಿರ್ತವೆ, ಅಂಥ ಹಲ್ಲುಗಳಿಗೆಲ್ಲ ಬ್ಲೀಚ್ ಮಾಡಲ್ಲ. ಸೊ ಯೂಶ್ವಲಿ ಎಲ್ಲ ರೀತಿ ನಮಗೆ ಇಂಡಿಕೇಷನ್ಸ್ ಪ್ರಾಪರ್ ಆಗಿದ್ದಾಗ ಆ ಹಲ್ಲುಗಳಿಗೆ ಬ್ಲೀಚ್ ಮಾಡ್ಕೋಬೋದು. ಇಲ್ಲಾಂದರೆ ಬ್ಲೀಚಿಂಗಲ್ಲೂ ನಿಮಗೆ ಇದು ಒಂದು ಎಫೆಕ್ಟಿವ್ ರಿಸಲ್ಟ್ಸ್ ಬಂದಿಲ್ಲ ಅಂದರೆ ವಿನಿಯರ್ಸ್ ಅಂತ ಹಾಕ್ತಾರೆ. ಅಂದರೆ ಮುಂದ್ಗಡೆ ಮಾತ್ರ ಹಲ್ಲುಗಳಿಗೆ ಕ್ಯಾಪ್ ಕೊಡ್ತಾರೆ. ಆ ವಿನಿಯರ್ಸ್ನ ನೀವು ಹಾಕ್ಸ್ಕೋಬೋದು, ಇಲ್ಲ ಕಂಪ್ಲೀಟ್ ಕ್ಯಾಪ್ಗಳೇ ಹಾಕ್ಸ್ಕೋಬೋದು. ಅದು ನಿಮಗೆ ಡಿಸೈರ್ಡ್ ಕಲರು ಇದು ಕೊಡ್ತಾರೆ ನಿಮಗೆ. ಇನ್ನೊಂದು ಏನು ಹೇಳ್ಬೋದು ಅಂದರೆ ವಿಸ್ಡಮ್ ಟೂತ್ ಮೇನ್ ಇಂಪಾರ್ಟೆಂಟ್. ಅಂದರೆ ಕೆಲವರಿಗೆ ಬುದ್ಧಿವಂತ ಅಲ್ಲ ಅಂತಾರಲ್ಲ, ಅದು ಯೂಶ್ವಲಿ 17ರಿಂದ 21 ವರ್ಷ ಬರುತ್ತೆ ಯೂಶ್ವಲಿ. ಸೊ ಏನಾಗಿರುತ್ತೆ, ಅದು ಸ್ಟ್ರೈಟಾಗಿ ಪ್ರಾಬ್ಲಮ್ ಇಲ್ದಂಗೆ ಬಂದರೆ ಓಕೆ. ಅದು ಇಂಪ್ಯಾಕ್ಟೆಡ್ ಅಂದರೆ ಒಳಗಡೆನೇ ಇರುತ್ತೆ ಆಳವಾಗಿ, ಬೇರೆ ಕಡೆ ಪ್ರಾಪರ್ ಪೊಸಿಷನ್ಗೆ ಬಂದಿರಲ್ಲ. ಅದು ನಿಮಗೆ ಪೇಯ್ನ್ ಆಗಿ ನೋವು ತುಂಬ ಜಾಸ್ತಿ ಬಂದು, ಅಥವಾ ಬಾಯಿ ಓಪ್ನಿಂಗ್ ಏನರ ಕಷ್ಟ ಇದ್ದರೆ ಅಂಥ ಟೈಮಲ್ಲಿ ಅದೇನು ಮಾಡ್ತೀವಿ ನಾವು, ಆ ಹಲ್ಲನ್ನು ತೆಗಿತೀವಿ. ಯೂಶ್ವಲಿ ವಿಸ್ಡಮ್ ಟೂತ್ನ ಆ ರೀತಿ ಇಂಪ್ರಾಪರ್ ಪೊಸಿಷನ್ ಅಂತೀವಿ. ಅಂದರೆ ಒಂದು ಅಕ್ಲೂಷನ್ ಅಂದರೆ ಒಂದು ಹಲ್ಲಿಂದ ಲೈನಲ್ಲಿ ಬಂದಿರಲ್ಲ, ಅದು ಹೈಟು ಅಷ್ಟು ಅಲ್ಲಿಂದ ಎಲ್ಲ ಹಲ್ಲುಗಳ ಹೈಟ್ ಅಷ್ಟು ಬಂದಿರಲ್ಲ, ಒಳಗಡೆನೇ ಇರುತ್ತೆ, ಆಳವಾಗಿರುತ್ತೆ. ಸೊ ಅದು ನಿಮಗೆ ತುಂಬ ನೋವು ಪ್ರಾಬ್ಲಮ್ ಇಲ್ಲ ಅಂದರೆ ಓಕೆ, ಬಟ್ ತುಂಬ ನೋವು ಕೊಡ್ತಾ ಇದ್ದರೆ ಅದನ್ನ ತೆಗಿತೀವಿ. ಅದು ವಿಸ್ಡಮ್ ಟೂತ್ ಅದನ್ನು ಚೆಕ್ ಮಾಡಿ ನೀವು ಒಂದು OPG ಎಕ್ಸ್ರೇ ಮಾಡಿದ್ರೆ ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅದು ಯಾವ ಪೊಸಿಷನಲ್ಲಿದೆ, ಎಲ್ಲಿದೆ, ಹೇಗಿದೆ ಅಂತ. ಸೊ ಅದು ನೀವು ಡೆಂಟಿಸ್ಟ್ ಹತ್ರ ಒಂದು ಸಲ ಚೆಕ್ ಮಾಡಿಸ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇನ್ನೇನೆಂದರೆ ನೀವು ಹೇಳ್ದಂಗೆ ಎಕ್ಸ್ರೇ ಇದೆಯಲ್ಲ, ಕಂಪ್ಲೀಟ್ಲಿ ಒಂದು ಸಲ 2 monthsಗೆ ಒಂದು ಸಲ ಬ್ರಷ್ ಚೇಂಜ್ ಮಾಡಿ. ಯೂಶ್ವಲಿ ಎಲ್ಲರೂ ಟೂತ್ ಮಂತ್ಗೆ ಒಂದು ಸಲ ಬ್ರಷ್ ಚೇಂಜ್ ಮಾಡಬೇಕು. ಆಮೇಲೆ ಟೂತ್ ಪೇಸ್ಟು ಹಾಕ್ಕೊಂಡು ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು 10 ನಿಮಿಷ ಕ್ಲೀನ್ ಮಾಡ್ತೀನಿ, ಅದು ಅಷ್ಟು ಆ ರೀತಿಯನ್ನು ಯೂಸ್ ಇಲ್ಲ. ಯೂಶ್ವಲಿ ನೀವು ಮಾಡಬೇಕಾಗಿರೋದು 2 ನಿಮಿಷ ಬ್ರಷ್. ಅದು 4 ಕ್ವಾಡ್ರೆಂಟ್ಸ್ ಅಂತೀವಿ, 1 2 3 4 ಕ್ವಾಡ್ರೆಂಟ್ಸ್ ಇದೆ. 4 ಕ್ವಾಡ್ರೆಂಟ್ಸ್ಗೂ ನಾವು 30 ಸೆಕೆಂಡು ಅಂತ ಹಿಡ್ಕೊಂಡ್ರೆ 2 ನಿಮಿಷ ಆಗುತ್ತೆ. 2 ನಿಮಿಷ ಮಾತ್ರ ಪ್ರಾಪರ್ ಬ್ರಷಿಂಗು, ಪ್ರಾಪರ್ ಟೆಕ್ನಿಕ್ ತಿಳ್ಕೊಂಡು ಡೆಂಟಿಸ್ಟ್ ಹತ್ರ ಹೋಗಿ ನೀವು ಕೇಳಿದ್ರೆ ಅವ್ರು ನಿಮ್ಗೆ ಪ್ರಾಪರ್ ಹೆಂಗೆ ಬ್ರಷಿಂಗ್ ಟೆಕ್ನಿಕ್ ಹೇಳ್ಕೊಡ್ತಾರೆ. ಆ ಬ್ರಷಿಂಗ್ ಟೆಕ್ನಿಕ್ನ ಫಾಲೋ ಮಾಡಿಕೊಂಡು ಕ್ಲೀನ್ ಮಾಡಿದ್ರೆ ಹಲ್ಲುಗಳಿಗೆ ತೊಂದರೆ ತಪ್ಪಿಸ್ತೀರ. ಈಗ ಕೆಲವರು ಪೇಸ್ಟಲ್ಲಿ ವ್ಯತ್ಯಾಸ ಆಗ್ತದಲ್ಲ, ಒಂದ್ಸಲ ಒಂದು ಪೇಸ್ಟ್ ಯೂಸ್ ಮಾಡ್ತಾರೆ, ಮತ್ತು ಇನ್ನೊಂದ್ಸಲ ಪೇಸ್ಟ್ ಬೇರೆ ಯೂಸ್ ಮಾಡ್ತಾರೆ, ಆ ಥರ ಮಾಡಿದ್ರೆ ಇಲ್ಲ ಎಲ್ಲ ಪೇಸ್ಟ್ ಕಂಟೆಂಟ್ಸು ಒಂದೇ ಇದೆ. ನಾವು ಕೆಲವೊಬ್ಬರಿಗೆ ಏನು ಮಾಡ್ತೀವಿ ಅಂದರೆ ತುಂಬ ಸೆನ್ಸಿಟಿವ್ ಇದ್ದವ್ರಿಗೆ ನಾವು ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ಗಳನ್ನ ಬರಿತೀವಿ. ಯೂಶ್ವಲಿ ತುಂಬ ಅಬ್ರೇಷನ್ ಆಗಿರುತ್ತೆ. ನಾರ್ಮಲ್ ಟೂತ್ ಪೇಸ್ಟ್ಗಳು ಅವ್ರಿಗೆ ಹೆಲ್ಪ್ ಆಗಿರಲ್ಲ. ಅವ್ರಿಗೇನಾದರೂ ಹಾಟು ಕೋಲ್ಡು ಕುಡಿದ್ರೆ ಎಕ್ದಮ್ ಜುಮ್ ಅಂತ ಇರುತ್ತೆ, ಒಮ್ಮೆ ಅವ್ರಿಗೆ ನಾರ್ಮಲ್ ವಾಟರ್ ಕುಡಿದ್ರೆ ಜುಮ್ ಅಂತ ಇರುತ್ತೆ. ಅಂಥವ್ರಿಗೆ ಏನು ಮಾಡ್ತೀವಿ ನಾವು,
ಆವಾಗ ಡಿಸೆನ್ಸಿಟೈಸಿಂಗ್ ಟೂತ್ಪೇಸ್ಟ್ಗಳು ಪೊಟ್ಯಾಷಿಯಮ್ ನೈಟ್ರೇಟ್ ಕಂಟೆಂಟ್ ಇರೋ ಟೂತ್ಪೇಸ್ಟ್ಗಳನ್ನ ಬರಿತೀವಿ. ಆವಾಗ ಅವ್ರಿಗೆ ಸೆನ್ಸಿಟಿವಿಟಿ ಮತ್ತು ಪೇನ್ ರಿಡ್ಯೂಸ್ ಆಗುತ್ತೆ ಮೇನ್ ಅಂದರೆ. ಆಮೇಲೆ ಇನ್ನೊಂದು ಹಲ್ಲುಗಳು ತುಂಬ ಸೌದಿರೋರಿಗೆ ಒಂದು ಅಡ್ವೈಸ್ ಏನಂದರೆ ಅವ್ರು ಎಕ್ಸ್ಟ್ರೀಮ್ ಹಾಟ್ ಕೋಲ್ಡು ಯೂಸ್ ಮಾಡಬಾರ್ದು, ತುಂಬ ಗಟ್ಟಿದು ಅಗಿಬಾರ್ದು. ಆಮೇಲೆ ಅಬ್ರೇಸಿವ್ ಕಂಟೆಂಟ್ ಇರೋ ಟೂತ್ಪೇಸ್ಟ್ಗಳನ್ನ ಯೂಸ್ ಮಾಡಬಾರ್ದು. ಅಬ್ರೇಸಿವ್ ಕಂಟೆಂಟ್ ಟೂತ್ಪೇಸ್ಟ್ ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಹಲ್ಲುಗಳು ಸೌದೋಗ್ತವೆ. ಎಷ್ಟು ಅಬ್ರೇಸಿವ್ ಕಡಿಮೆ ಇರೋ ಟೂತ್ಪೇಸ್ಟ್ಗಳು ಸ್ಟ್ಯಾನಸ್ ಫ್ಲೋರೈಡ್ ಕಂಟೆಂಟ್ ಇರೋ ಟೂತ್ಪೇಸ್ಟ್ಗಳು ಬರ್ತವೆ, ಕಡಿಮೆ ಅಬ್ರೇಸಿವ್ ಇರೋ ಬರ್ತವೆ, ಅಂಥವನ್ನು ಅವರು ಯೂಸ್ ಮಾಡ್ಕೋಬೋದು. ಸರ್ ಈಗ ನೀವು 2 ಮಂತ್ಸಿಗೆ ಒಂದ್ಸಲ ಬ್ರಷ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಕಂಟಿನ್ಯೂ ಏನಾದರೂ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗ್ಬೋದು? ಅಲ್ಲ, ಕಂಟಿನ್ಯೂ ಅಂದರೆ ನಿಮ್ಮ ಬ್ರಿಸಲ್ಸ್ ಇರ್ತಾವಲ್ಲ, ಅವು ಬ್ರಿಸಲ್ಸ್ ಎಲ್ಲ ತಮ್ಮ ಪೊಸಿಷನ್ನ ಕಳ್ಕೊಂಡಿರ್ತವೆ. ಅವು ಒಂದು ಕಡೆ ಆ ಕಡೆ ಈ ಕಡೆ ಮೂವ್ಮೆಂಟ್ ಆಗೋಗಿರುತ್ತೆ, ಅದೆಲ್ಲ ಕಟ್ ಆಗೋಗಿರುತ್ತೆ, ಅವು ಇಂಪ್ರಾಪರ್ ಆಗೋಗಿರ್ತವೆ. ನೀವು ರೆಗ್ಯುಲರಾಗಿ ಫ್ರಿಕ್ಷನಿಂದಾಗಿ ಇಂಪ್ರಾಪರ್ ಆಗಿರ್ತವೆ. ಸೊ ಅವಾಗೇನಾಗುತ್ತೆ, ನಿಮ್ಮದು ಗಮ್ಸ್ನೆಲ್ಲ ನೀವು ಡ್ಯಾಮೇಜ್ ಮಾಡ್ತೀರ ಒಂದು. ಇನ್ನೊಂದು ಏನಾಗುತ್ತೆ, ಅದರಲ್ಲಿ ಜಾಸ್ತಿ ಅದರಲ್ಲೇ ಇನ್ನೂ ಡೆಬ್ರಿಸ್ ಕೂತ್ಕೊಂಡು ಅದರಲ್ಲಿ ಹಾರ್ಡಾಗಿ ಇನ್ನೂ ಜಾಸ್ತಿ ಇನ್ಫೆಕ್ಟೆಡ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಯಾವಾಗ ಬ್ರಷ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಬೆಳಗ್ಗೆ ಆದ ತಕ್ಷಣ ಬ್ರಷ್ನ ರನ್ನಿಂಗ್ ವಾಟ್ರಲ್ಲಿ ಫಸ್ಟು ಕ್ಲೀನ್ ಮಾಡ್ಕೋಬೇಕು ನೀವು. ಬ್ರಿಸಲ್ಸ್ನ ಬ್ರಿಸಲ್ಸ್ ಅಂದರೆ ನೀವು ಟೂತ್ಪೇಸ್ಟ್ ಹಾಕ್ತಿರಲ್ಲ, ಆ ಬ್ರಿಸಲ್ಸ್ನ ನೀವು ರನ್ನಿಂಗ್ ವಾಟ್ರಲ್ಲಿ ಫಸ್ಟ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಟೂತ್ಪೇಸ್ಟ್ ಹಾಕ್ಕೊಂಡು ಟ್ಯಾಪ್ ಮಾಡಿಬಿಟ್ಟು ಆಮೇಲೆ ಫೋಮ್ ಕ್ರಿಯೇಟ್ ಮಾಡಬೇಕು. ಟೂತ್ಪೇಸ್ಟ್ನು ತುಂಬ ಜಾಸ್ತಿ ಏನು ತೊಗೋಬೇಕಾಗಿಲ್ಲ, ಅದೊಂದು ಗೋಧಿ ಕಾಳಷ್ಟು ತೊಗೊಂಡ್ರೆ ಸಾಕು ನಿಮಗೆ. ಟೂತ್ಪೇಸ್ಟ್ ಫುಲ್ ಹಾಕ್ಕೊಂಡೆ ಅಂತ ಏನಿಲ್ಲ, ಇಷ್ಟು ಸಾಕು ನಿಮಗೆ. ಅದನ್ನು ಎಫೆಕ್ಟಿವಾಗಿ ಯೂಸ್ ಮಾಡೋದು ಗೊತ್ತಿರಬೇಕು. ಅದು ನೀವು ಡೆಂಟಿಸ್ಟ್ ಹತ್ರ ಹೋದರೆ ನಿಮಗೆ ಅದಕ್ಕೆ ಕೊಡ್ತಾರೆ, ಕ್ಲೀನಾಗಿ ಹೇಳ್ತಾರೆ ಯಾವಾಗ ಮಾಡಿ ಎಷ್ಟು ಯೂಸ್ ಮಾಡಬೇಕು. ಡೈಲಿ 2 ಸಲ ಬ್ರಷ್ ಮಾಡಬೇಕು, ಅದನ್ನು ಮಾತ್ರ ಮರಿಬಾರ್ದು. ಒಂದು ಇಂಪಾರ್ಟೆಂಟ್ ಅಂದರೆ ಮಾರ್ನಿಂಗ್ ಬ್ರಷಿಂಗ್ ಎಷ್ಟು ಇಂಪಾರ್ಟೆಂಟು, ಈವ್ನಿಂಗ್ ಬ್ರಷಿಂಗು ಅಷ್ಟೇ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಈವ್ನಿಂಗ್ ಏನಾಗುತ್ತೆ, ನಿಮಗೆ ಬಾಯಿಯಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ನೀವು ಫುಡ್ಡೆಲ್ಲ ತಿಂತೀರಲ್ವ, ಅದರಲ್ಲೇ ನಿಂತ್ಕೊಂಡ್ಬಿಟ್ಟಿರುತ್ತೆ. ನೀವು ಬ್ರಷ್ ಮಾಡಲಾರ್ದೆ ಮಾಡ್ಲಿಕ್ಕಾದ್ರೆ ಆವಾಗ ಆ ಫುಡ್ಡು ಅದೆಲ್ಲ ಕೂತಿರೋದೆಲ್ಲ ಕೂತ್ಕೊಂಡು ಅಲ್ಲಿನ ಮೇಲೆಲ್ಲ ಡಿಕೆ ಸ್ಟಾರ್ಟ್ ಆಗಿ ಹುಳುಕಾಗಕ್ಕೆ ಸ್ಟಾರ್ಟ್ ಆಗ್ತವೆ. ಬ್ಯಾಕ್ಟೀರಿಯಾಗಳೆಲ್ಲ ಟೂತ್ ಮೇಲೆ ಅಟ್ಯಾಕ್ ಮಾಡಿ ಟೂತ್ನ ಡಿಕೆ ಮಾಡ್ತಾವೆ. ಅದಕ್ಕೆ ಈವ್ನಿಂಗು ಆಫ್ಟರ್ ಬ್ರಷಿಂಗ್ ಏನೂ ತಿನ್ನಬಾರ್ದು. ಈವ್ನಿಂಗಲ್ಲೇ ಬಿಫೋರ್ ಬ್ರಷ್ ಎಕ್ಸೆಪ್ಟ್ ವಾಟ್ರ್ ನೀವೇನು ಯೂಸ್ ಮಾಡೋಂಗಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ತಾಯಂದಿರುಗಳು ಮಕ್ಕಳಿಗೆ ಹಾಲು ಕುಡಿಸೋದೆಲ್ಲ ಜಾಸ್ತಿ ಇಟ್ಕೊತಾರೆ ಈವ್ನಿಂಗಲ್ಲಿ. ಸೊ ಅದು ಶುಗರ್ ಹಾಕಿ ಕೊಟ್ಟಿರ್ತಾರೆ, ಅದು ಏನಾಗುತ್ತೆ ಇನ್ನೂ ಜಾಸ್ತಿ ಟೂತ್ನ ಡಿಕೆ ಮಾಡ್ತಾರೆ. ಸೊ ಏನಾಗುತ್ತೆ, ಅದೆಲ್ಲ ಶುಗರೆಲ್ಲ ಹಲ್ಲಿನ ಮೇಲೆಲ್ಲ ಕೋಟಾಗಿ ಹಲ್ಲುಗಳೆಲ್ಲ ಡ್ಯಾಮೇಜ್ ಆಗ್ತವೆ. ಯಾವುದೇ ಆಮೇಲೆ ಸಣ್ಣ ಮಕ್ಕಳು ಬರ್ತಾರಲ್ಲ, ಅಪ್ ಟು 5 to 6 ಇಯರ್ಸ್ ತನಕ ತಂದೆ ತಾಯಿಗಳೇ ನಿಂತ್ಕೊಂಡು ಬ್ರಷ್ ಮಾಡಿಸೋದು ಭಾಳ ಒಳ್ಳೆಯದು. ಯಾಕೆ ಅವ್ರಿಗೆ ಟೂತ್ಪೇಸ್ಟ್ ಬ್ರಷ್ ಕೊಟ್ಟರೆ ಯೂಸ್ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ. ಅದು ಆ ಪ್ರಮಾಣ ಹಾಕ್ಕೊಂಡು ಹೆಂಗೆ ಮಾಡಬೇಕು ಅವರೇ ಪ್ರಾಪರಾಗಿ ಮಕ್ಕಳುಗಳಿಗೆ ಕಳಿಸ್ಕೊಡ್ಬೇಕು, ಅದು ತುಂಬ ಒಳ್ಳೆಯದಾಗುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.